ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊಬ್ಬರ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತ ಭಿತ್ತಿ ಪತ್ರ ಪ್ರದರ್ಶನ ಮಾಡಲಾಗ್ತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಕಾರ್ಯಕರ್ತರು. ಈಗಾಗಲೇ ಎಲ್ಲದರ ಬೆಲೆ ಗಗನಕ್ಕೇರ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಆಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು, ಎಲ್ಲದರ ಬೆಲೆಯೂ ಕೂಡ. ಸೊ ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಂಗಾಗಿ ಅದರ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಗ್ಯಾಸ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ ಬಿಜೆಪಿ ಸರ್ಕಾರಕ್ಕೆ ಅಂತ ಹೇಳಿ ಕಟ್ಟಡಗಳನ್ನು ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ, ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ, ಭ್ರಷ್ಟಾಚಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರ. ಈ ದೇಶದಲ್ಲಿ ಅಚ್ಚೇದಿಂದ ತಂದೆ ಅಂತ ಹೇಳಿ ಇವತ್ತು ಆಡಳಿತಕ್ಕೆ ಬಂದಂತ ನರೇಂದ್ರ ಮೋದಿ ಅವರು 100 ದಿನ ಕಾಲಾವಕಾಶ ಕೇಳಿದ್ರು. ಇವತ್ತು 100 ದಿನ ದಾಟಿ ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆದ್ರೂ ಸಹ ಇವತ್ತು ಈ ದೇಶದ ಪರಿಸ್ಥಿತಿಯನ್ನೇ ಅರ್ಥ ಮಾಡ್ಕೊಂಡು ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿದ್ದಾರೆ. ಇವತ್ತು ಇವರು ಬೇರೆ ವಿದೇಶ ಪ್ರಯಾಣವನ್ನ ಮಾಡ್ಕೊಂತ ಇವತ್ತು ಈ ದೇಶದ ಜನಗಳಿಗೆ ನೀವು ಅಡಿಗೆ ಎಣ್ಣೆ ಕಮ್ಮಿ ಉಪಯೋಗಿಸ್ರಿ, ಪೆಟ್ರೋಲ್ ಕಮ್ಮಿ ಉಪಯೋಗಿಸ್ರಿ, ಡೀಸೆಲ್ ಕಮ್ಮಿ ಉಪಯೋಗಿಸ್ರಿ, ಟ್ರೈನಲ್ಲಿ ಹೋಗ್ರಿ, ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಒತ್ತುವ ಈ ದೇಶದ ಜನಗಳಿಗೆ ನಾವು ಯಾವ ರೀತಿ ಆಡಳಿತವನ್ನ ಸುಧಾರಣೆ ಮಾಡಬೇಕು, ಯಾವ ರೀತಿಯ ಒಂದು ಜನಗಳಿಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು